ಮಠಗಳು ಅಂತಂದ್ರೆ ಏನು? ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅವುಗಳನ್ನು ಬಗೆಹರಿಸೋಕೆ, ಒಂದು ಮಾರ್ಗದರ್ಶನವನ್ನು ಕೊಡೋಕ್ಕೆ, ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಇರಬೇಕಾಗಿರುವಂಥವ್ರು. ಆದರೆ ಈಗ ಮಠಗಳು ಹೇಗಾಗಿಬಿಟ್ಟಿವೆ ಅಂತಂದರೆ ಆಸ್ತಿ, ಅಂತಸ್ತು, ಪ್ರತಿಷ್ಠೆ ಇವೆಲ್ಲವೂ ಕೂಡ ಆಗ್ಬಿಟ್ಟಿದೆ. ಅದರ ಪರಿಣಾಮವಾಗಿಯೇ ಪಂಚಮಸಾಲಿ ಪೀಠದಲ್ಲಿ ಈಗ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಿದ್ದು ದಾವಣಗೆರೆ ಹರಿಹರ ಪೀಠದಲ್ಲಿ. ಅದಕ್ಕೆ ತಕ್ಕಂಗೆ ನಾವು ಲೆಕ್ಕ ಕೊಡ್ತೀವಿ ಅಂತ ಟ್ರಸ್ಟಿಗಳು ಬಂದರು, ಅವರೊಂದು ಲೆಕ್ಕ ಕೊಟ್ಟರು. ಆದರೆ ಅವರೇನು ಲೆಕ್ಕ ಕೊಟ್ಟರು? ಅಕೌಂಟೆಬಿಲಿಟಿಯಲ್ಲಿ ಬರುವಂತಹ ಲೆಕ್ಕವನ್ನು ಕೊಟ್ಟರು. ಅಂದರೆ ಯಾರ್ಯಾರು ಅಕೌಂಟಿಗೆ ದುಡ್ಡು ಹಾಕಿದ್ರು, ಫೋನ್ಪೇ ಮಾಡಿದ್ರು, ಇನ್ಯಾವುದೋ ಅಮೌಂಟ್ ಆ ಥರ ಬಂದಿದ್ದು ಚೆಕ್ ಕೊಟ್ಟಿದ್ವಿ ಎಲ್ಲ ಕೊಟ್ಟರು. ಆದರೆ ಕ್ಯಾಶ್ ರೂಪದಲ್ಲಿ ಕೊಟ್ಟಿರುವಂಥದ್ದು ನೀವು ಲೆಕ್ಕನೇ ಕೊಟ್ಟಿಲ್ಲ ಅಂತ ಈಗ ಭಕ್ತರೆಲ್ಲ ಕೇಳ್ತಾ ಇದ್ದಾರೆ. ಅವುಗಳೆಲ್ಲಿ ಹೋಯಿತು? ಸರ್ಕಾರಗಳು ಕೊಡ್ತು, ಅನೇಕ ಮಂತ್ರಿಗಳು ಕೊಟ್ಟರು, ಶಾಸಕರು ಕೊಟ್ಟರು, ಅವೆಲ್ಲ ದುಡ್ಡೆಲ್ಲ ಹೋಯಿತು ಅಂತ ಕೇಳ್ತಾ ಇದ್ದಾರೆ. ಈಗ ಅದಕ್ಕೆ ಉತ್ತರ ಟ್ರಸ್ಟಿಗಳು ಈ ಜಟಾಪಟಿ ಮುಂದುವರಿತಾ ಇದೆ. ಭಾರಿ ಹೈ ಡ್ರಾಮಾ ಎಲ್ಲ ನಡೀತು. ಏನಾಯ್ತು ಇವತ್ತು ಬೆಳವಣಿಗೆ? ರಿಪೋರ್ಟ್ ಇಲ್ಲಿದೆ ನೋಡಿ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಸಮರ. ವಚನಾನಂದ ಶ್ರೀಗಳಿಗೆ ಜೈಕಾರ, ಟ್ರಸ್ಟಿಗಳಿಗೆ ಧಿಕ್ಕಾರ. ಪಂಚಮಸಾಲಿ ಮಠದ ಆವರಣದಲ್ಲೇ ಹೈ ಡ್ರಾಮಾ. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಗಲಾಟೆ ಅತಿರೇಕಕ್ಕೆ ಹೋಗಿದೆ. ಮಠದ ಆವರಣದಲ್ಲೇ ಭಾರಿ ಹೈ ಡ್ರಾಮಾ ನಡೆದಿದೆ. ಒಂದು ಕಡೆ ಗಲಾಟೆ, ಧಿಕ್ಕಾರ ಘೋಷಣೆ ಮಧ್ಯೆ ಪ್ರಧಾನ ಧರ್ಮದರ್ಶಿ ಉಮಾಪತಿ ಲೆಕ್ಕ ಕೊಟ್ಟಿದ್ದಾರೆ. 2008ರಿಂದ 2026ರವರೆಗಿನ ಲೆಕ್ಕಾಚಾರವನ್ನು ತೆರೆದಿಟ್ಟಿದ್ದಾರೆ. ಪೀಠದ ಟ್ರಸ್ಟಿಗಳ ವಿರುದ್ಧ ಅವ್ಯವಹಾರದ ಆರೋಪ ಮಾಡಿದ್ದ ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಲೆಕ್ಕ ಕೊಡಿ ಅಭಿಯಾನ ನಡೆಸಿದರು. ಇಂದು ಅದೇ ಅಭಿಯಾನ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಇಂದು ಸಮಾಜದ ಜನರಿಗೆ ಲೆಕ್ಕಪತ್ರ ನೀಡಿದ ಪೀಠದ ಟ್ರಸ್ಟಿಗಳು ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೂ ಭಕ್ತರು ನೀಡಿದ ಕಾಣಿಕೆ, ಸರ್ಕಾರದ ಅನುದಾನದ ಬಗ್ಗೆ ಮಾಹಿತಿ ನೀಡಿದರು. ಇನ್ನೊಂದೆಡೆ ಲೆಕ್ಕಪತ್ರ ಮಂಡನೆ ಮಾಡೋದಕ್ಕೆ ವಚನಾನಂದ ಸ್ವಾಮೀಜಿ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದರು. ತರಾತುರಿಯಲ್ಲಿ ಲೆಕ್ಕಪತ್ರ ಮಂಡನೆ ಮಾಡೋದು ಸಮಂಜಸವಲ್ಲ. 3 ತಿಂಗಳ ಕಾಲಾವಕಾಶ ಪಡೆದು ವಿಸ್ತಾರವಾದ ಲೆಕ್ಕಪತ್ರ ವರದಿ ಮಂಡನೆ ಮಾಡಬೇಕು. ಮೊದಲು ಪೀಠಕ್ಕೆ ಕಾಣಿಕೆ ನೀಡಿದ ಭಕ್ತರ ಪಟ್ಟಿ ಬಿಡುಗಡೆ ಮಾಡಬೇಕು. ನಂತರ ಸರ್ಕಾರದಿಂದ ಬಂದ ಅನುದಾನದ ಪಿನ್ ಟು ಪಿನ್ ಲೆಕ್ಕಪತ್ರ ನೀಡಬೇಕು ಅಂತ ಆಗ್ರಹಿಸಿದರು. 2008ರಿಂದ 2026ರವರೆಗಿನ ಲೆಕ್ಕ ಮಂಡನೆ, 27 ಕೋಟಿ 61 ಲಕ್ಷ ಅನುದಾನ ಜಮಾವಣೆ. ಪಂಚಮಸಾಲಿ ಪೀಠದ ಟ್ರಸ್ಟ್ ಪ್ರಧಾನ ಧರ್ಮದರ್ಶಿ BC ಉಮಾಪತಿ 18 ವರ್ಷಗಳ ಲೆಕ್ಕ ಮಂಡನೆ ಮಾಡಿದರು. ಪಂಚಮಸಾಲಿ ಟ್ರಸ್ಟ್ ಅನ್ನೋದು ಚಾರಿಟಬಲ್ ಟ್ರಸ್ಟ್. ಪ್ರತಿ ಬಾರಿ ಕೂಡ ಸರ್ಕಾರಕ್ಕೆ ಹಾಗೂ ಟ್ರಸ್ಟ್ಗೆ ಲೆಕ್ಕ ಕೊಡ್ತೀವಿ ಎಂದರು. ಕಳೆದ 2008ರಿಂದ 2026ರವರೆಗೆ 27 ಕೋಟಿ 61 ಲಕ್ಷ 51,518 ರೂಪಾಯಿ ಜಮಾ ಆಗಿದೆ. ಸರ್ಕಾರದ ಅನುದಾನ ಸೇರಿ 27 ಕೋಟಿ 61 ಲಕ್ಷ ಅನುದಾನ ಜಮಾ ಆಗಿದೆ ಅಂತ ತಿಳಿಸಿದರು. ಇನ್ನು ಈ ಲೆಕ್ಕ ಕೊಡಿ ಅಭಿಯಾನ ಸ್ವಾಮೀಜಿಗಳ ತಪ್ಪನ್ನು ಮರೆಮಾಚುವ ಅಭಿಯಾನ. ಇಷ್ಟು ವರ್ಷಗಳ ಕಾಲ ಲೆಕ್ಕ ಕೇಳೋದಕ್ಕೆ ಏನಾಗಿತ್ತು ಅಂತ ಪ್ರಶ್ನೆ ಮಾಡಿದರು. ಪ್ರತಿ ವರ್ಷ ಕೂಡ ಲೆಕ್ಕವನ್ನು ಕೊಡುವ ಕೆಲಸವನ್ನ ಮಾಡ್ತೀವಿ ಅಂತ ತಿಳಿಸಿದರು. ಒಟ್ಟು 27 ಕೋಟಿ 61 ಲಕ್ಷದ 57,718 ರೂಪಾಯಿ ಜಮಾ ಆಗಿದೆ. ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27 ಕೋಟಿ 61 ಲಕ್ಷದ 57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ಒಂದು ಲೆಕ್ಕ ಕೊಡಬೇಕು ಅಂತ ಏನ್ ಚಳವಳಿ, ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ಈ ಏನು ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನು ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಿಷ್ಟೇ ಅಲ್ಲ, ಮಠ ಬೆಳೆದು ಬಂದ ಹಾದಿಯ ಬಗ್ಗೆ BC ಉಮಾಪತಿ ವಿವರಿಸಿದರು. ಮಾಜಿ ಸಚಿವ ದಿವಂಗತ ಶಿವಪ್ಪನವರು ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದ ಜಮೀನನ್ನು ಹಣ ಕೊಟ್ಟು ಮಠಕ್ಕೆ ತೆಗೆದುಕೊಳ್ಳಲಾಗಿದೆ. ಆದರೆ ಶಿವಪ್ಪನವರೇ ದಾನ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ದಾನ ನೀಡಿಲ್ಲ, ಅವರು ತೆಗೆದುಕೊಳ್ಬೇಕಿದ್ದ ಜಮೀನನ್ನು ನಾವು ಹಣ ಕೊಟ್ಟು ತೆಗೆದುಕೊಂಡಿದ್ದೀವಿ ಅಂತ ಲೆಕ್ಕಪತ್ರ ಮಂಡನೆ ವೇಳೆ ಪೀಠದ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ತಿಳಿಸಿದರು. ಇನ್ನು ಪಂಚಮಸಾಲಿ ಪೀಠದ ಟ್ರಸ್ಟ್ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಲೆಕ್ಕ ಮಂಡನೆ ಸಂದರ್ಭದಲ್ಲಿ ಗಲಾಟೆ ನಡೆಯಿತು. ಸ್ವಾಮೀಜಿ ಬೆಂಬಲಿಗರಿಂದ ಟ್ರಸ್ಟ್ನ ಬೆಂಬಲಿಗರ ಮೇಲೆ ಹಲ್ಲೆ ನಡೆಸಿದ ಘಟನೆ ಕೂಡ ನಡೆಯಿತು. ಲೆಕ್ಕ ಕೇಳೋರು ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ನಿಂದನೆ ಮಾಡಲಾಯಿತು. ಇದರಿಂದ ಸ್ವಾಮೀಜಿ ಬೆಂಬಲಿಗರು ಆಕ್ರೋಶಗೊಂಡಿದ್ದು ಮಧ್ಯಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು. ಸ್ವಾಮೀಜಿಗಳಿದ್ದ ಮಠಕ್ಕೆ ಟ್ರಸ್ಟಿಗಳ ಎಂಟ್ರಿ. ಸ್ವಾಮೀಜಿಗೆ ಜೈಕಾರ, ಟ್ರಸ್ಟಿಗಳಿಗೆ ಧಿಕ್ಕಾರ. ಲೆಕ್ಕ ಕೊಡುವ ಮೊದಲು ಮಠದಲ್ಲಿ ದಾಂಧಲೆ ಆಯಿತು.
ವಚನಾನಂದ ಶ್ರೀಗಳಿದ್ದ ಮಠಕ್ಕೆ ಟ್ರಸ್ಟಿಗಳು ಎಂಟ್ರಿ ಕೊಡ್ತಾ ಇದ್ದಂತೆ ಭಾರೀ ಹೈಡ್ರಾಮಾ ನಡೀತು. ವಚನಾನಂದ ಸ್ವಾಮಿ ಹಾಗೂ BC ಉಮಾಪತಿ ಮುಖಾಮುಖಿಯಾದರು. ಟ್ರಸ್ಟಿಗಳನ್ನು ಕಂಡ ಸ್ವಾಮೀಜಿ ಬೆಂಬಲಿಗರು ಕಳ್ಳ ಕಳ್ಳ ಅಂತ ಕೂಗಿದ್ರು. ಮಠದ ಒಳಗೆ ಮಹಂತ ಸ್ವಾಮಿ ಪುತ್ಥಳಿಗೆ ಕೈಮುಗಿದ BC ಉಮಾಪತಿ ಆ್ಯಂಡ್ ಟೀಮ್ ಮುಂದೆ ಸಾಗಿತು. ಈ ವೇಳೆ ಮಹಂತ ಸ್ವಾಮಿ ಪುತ್ಥಳಿ ಬಳಿ ವಚನಾನಂದ ಶ್ರೀಗಳು ಇದ್ದರು. ಈ ವೇಳೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದು ಸ್ವಾಮೀಜಿಯ ಪರವಾಗಿ ಭಕ್ತರು ಘೋಷಣೆ ಕೂಗಲು ಶುರು ಮಾಡಿದರು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಟ್ರಸ್ಟಿಗಳನ್ನು ಹೊರಗೆ ಕರೆದೊಯ್ದರು. ಇಷ್ಟೆಲ್ಲ ಹೈಡ್ರಾಮಕ್ಕೂ ಮೊದಲು ಮಠದ ಮುಂದೆ ಸ್ವಾಮೀಜಿ ಬೆಂಬಲಿಗರಿಂದ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಕಳ್ಳ ಲೆಕ್ಕ ಬೇಡ, ಸರಿಯಾದ ಲೆಕ್ಕ ಕೊಡಿ ಅಂತ ಘೋಷಣೆ ಕೂಗಿದ್ರು. ಒಂದು ಕಡೆ ಕಾರ್ಯಕ್ರಮ ನಡೀತಾ ಇದ್ದರೆ ಮತ್ತೊಂದು ಕಡೆ ಟ್ರಸ್ಟಿಗಳ ವಿರುದ್ಧ ಧಿಕ್ಕಾರ ಕೂಗಲಾಗ್ತಾ ಇತ್ತು. ಇಬ್ಬರ ನಡುವೆ ನಿಂತ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿ ನಿಭಾಯಿಸಲು ಹರಸಾಹಸ ಪಟ್ಟರು. ಇದು ದೊಡ್ಡ ಸಮಾಜ. ಈ ಸಮಾಜ ಸುಮಾರು 70-80 ವರ್ಷದ ಸಮಾಜದವರಿದ್ದಾರೆ. ಈ ಸಮಾಜ ಪೀಠ ಕಟ್ಟಿ ಸುಮಾರು ವರ್ಷ ಈ ಗುರುಗಳು ಬಂದ ಮೇಲೆ ಭಾಳ ಅಭಿವೃದ್ಧಿ ಆಗಿದೆ. ಆಮೇಲೆ ಇಲ್ಲಿ ಏನು ಇದುವರೆಗೂ ನಾನು ಕೂಡ ಕೊಟ್ಟೂರು ನಾನು ಕೂಡ ಒಂದು 25,000 ಕೊಟ್ಟಿದ್ದೇನೆ ಈ ಮಠಕ್ಕಾಗಿ. ಅದು ಲೆಕ್ಕ ಕೊಡ್ರಿ, ಸಮಾಜಕ್ಕೆ ನಿಮ್ಮ ಏನಿದೆಯೋ ಯಾರ್ಯಾರು ಭಕ್ತರು ಏನೇನೋ ಕೊಟ್ಟಿದ್ರು ಆ ಹಣ ಲೆಕ್ಕ ಕೊಟ್ಟು ಸಮಾಜ ಉದ್ಧಾರ ಮಾಡಿರಿ, ಪೀಠ ಉದ್ಧಾರ ಮಾಡಿರಿ, ಪೀಠ ಬೆಳೆಸ್ರಿ, ವೈಷಮ್ಯ ಬಿಡ್ರಿ, ಎಲ್ಲರೂ ಒಗ್ಗಟ್ಟಾಗಿ ಪೀಠ ಬೆಳೆಸಬೇಕನ್ನೋ ನನ್ನ ಅಭಿಪ್ರಾಯ. ನಮ್ಮ ಪಾಲಿಗೆ ಭಕ್ತರೇ ಶಕ್ತಿ, ಸತ್ಯಕ್ಕೆ ಜಯ ಎಂದ ಸ್ವಾಮೀಜಿ. ಇಂದು ನಡೆದ ಲೆಕ್ಕಾಕೊಡಿ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನವೇ ಬಂದಿಲ್ಲ ಅಂತ ವಚನಾನಂದ ಸ್ವಾಮೀಜಿ ಹೇಳಿದರು. ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಆ ಕಾರ್ಯಕ್ರಮಕ್ಕೆ ಭಕ್ತರು ಹೋಗ್ತಾರೆ, ಅವರೇ ಲೆಕ್ಕ ಕೇಳ್ತಾರೆ, ಅವರು ಕೂಡ ನನ್ನ ಭಕ್ತರು, ಇವರು ಕೂಡ ನನ್ನ ಭಕ್ತರೇ. ಭಕ್ತರಾದವರು ಗುರುವಿನ ಪಾದದ ಕೆಳಗೆ ಇರಬೇಕು, ಅದನ್ನು ಬಿಟ್ಟು ತಲೆಯ ಮೇಲೆ ಕೂರಬಾರ್ದು. ಹಸುವಿನ ಹಾಲು ಬೇಕು ಅಂದರೆ ಹಸುವಿನ ಮೇಲೆ ಕೂರೋದಲ್ಲ, ಹಸುವಿನ ಕಾಲ ಬಳಿ ಕುಳಿತು ಕೆಚ್ಚಲಿನಿಂದ ಹಾಲು ಕರೆಯಬೇಕು ಅಂತ ಟಾಂಗ್ ಕೊಟ್ಟರು. ನಮಗೆ ಯಾವುದೇ ಆಹ್ವಾನ ಬಂದಿಲ್ಲ, ಏನೂ ಬಂದೇ ಇಲ್ಲ. ಭಕ್ತರು ತಿಳಿಸ್ತಾರೆ, ಮೇಲಾಗಲೊಲ್ಲೇನು ಕೀಳಾಗಲೊಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳ್ತಾರೆ, ಆಕಳ ಬೆನ್ನ ಮ್ಯಾಗ ಕುತ್ಕೊಂಡ್ರೆ ಹಾಲು ಕೊಡೋದಿಲ್ಲ, ಆಕಳ ಕಾಲಿನ ಕೆಚ್ಚ ಕೆಳಗೆ ಕುತ್ಕೋಬೇಕು ಅಂತ. ಭಕ್ತರಾದವ್ರು ಹಿಂಗೆ ಕೆಳಗೆ ಕುತ್ಕೋಬೇಕು. ಅವರು ಗುರುವಿನ ತಲೆ ಮೇಲೆ ಕುತ್ಕೊಂಡ್ರೆ ಹಾಲು ಕೊಡೋದಿಲ್ಲ, ತಲೆ ಮೇಲೆ ಕುತ್ಕೋಬಾರ್ದು, ಗುರುವಿನ ಪಾದಡಿಯಲ್ಲಿ ಕುತ್ಕೋಬೇಕು. ಇತಿಹಾಸ ಇದೆ ಇದು. ಒಟ್ಟಲ್ಲಿ ಹರಿಹರದ ಪಂಚಮಸಾಲಿ ಪೀಠ ಭಾರಿ ಹೈಡ್ರಾಮಕ್ಕೆ ವೇದಿಕೆಯಾಯಿತು. ಒಂದು ಕಡೆ ವಚನಾನಂದ ಸ್ವಾಮೀಜಿ ವೇದಿಕೆಯಿಂದ ದೂರ ಉಳಿದಿದ್ದರೆ ಅತ್ತ ವೇದಿಕೆ ಮೇಲೆ ಉತ್ತರಾಧಿಕಾರಿಯಾಗಿ ಮನಗೂಳಿ ಮಹಾಂತ ಸ್ವಾಮೀಜಿ ಬಂದು ಕುಳಿತಿದ್ರು. ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆ ನಂತರ ಪೀಠದ ಪಟ್ಟದಾಟ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.